ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರ ನನ್ನ ಯೂಟ್ಯೂಬ್ ಚಾನಲ್ ಮಾಯಾ ಜಗತ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇವತ್ತು ನಾನು ಮಾಡ್ತಿರೋದು ತುಂಬ ಈಸಿ ರೆಸಿಪಿ, ಚಿಕನ್ ಮಸಾಲ. ಅದಕ್ಕೆ ಏನೇನು ಬೇಕು ಅಂದರೆ ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ, ಒಂದು ಚಿಕ್ಕದಾಗಿರೋ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದು ತುಂಬ ಈಸಿ ರೆಸಿಪಿ, ಜೊತೆಗೆ ಸಿಂಪಲಾಗಿ ಮಾಡ್ಬೋದು. ಒಂದು ಬೆಳ್ಳುಳ್ಳಿ ಮೊದಲು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಶುಂಠಿ ಹಾಕಿದ್ದೀನಿ. ನೀವು ಎಷ್ಟು ಚಿಕನ್ ತೊಗೊಂಡಿದ್ರೋ ಅದ್ರ ಮೇಲೆ ನೋಡ್ಕೊಂಡು ಸ್ವಲ್ಪ ಮಸಾಲೆ ಜಾಸ್ತಿ ಬೇಕಂದರೆ ಜಾಸ್ತಿ, ಕಮ್ಮಿ ಬೇಕಂದರೆ ಕಮ್ಮಿ ಮಾಡ್ಕೊಳ್ಳಿ. ಒಂದು ಟೊಮೊಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಉಪ್ಪು ನಿಮ್ಮ ಇಷ್ಟ, ಕಲ್ಲುಪ್ಪಾದರೂ ಹಾಕಿ, ಪುಡಿ ಉಪ್ಪಾದರೂ ಹಾಕಿ, ಉಪ್ಪು ಹಾಕಿ. ಸರಿ, ಹಾಗಾದರೆ ಸ್ವಲ್ಪ ಗರಂ ಮಸಾಲೆ ಐಟಮ್ ಹಾಕ್ಕೊಳ್ಳೋಣ. ಚಿಕ್ಕದೊಂದು ಏಲಕ್ಕಿ, ಚಕ್ಕೆ ಒಂದು ಮೀಡಿಯಮ್, ಇಷ್ಟು ದೊಡ್ಡದು ಬೇಡ ಚಿಕ್ಕದು ಬೇಡ, ಮೀಡಿಯಮ್. ಒಂದು ಸ್ವಲ್ಪ ಚಕ್ಕೆ, 6 ರಿಂದ 7 ಮೆಣಸು, 2 ಲವಂಗ ಸಾಕು. ಅದು ಜಾಸ್ತಿ ಹಾಕಿದ್ರೆ ಎದೆ ಉರಿ ಬರುತ್ತೆ. ನಾವು ಸ್ವಲ್ಪ ಮಸಾಲೆ ಮಾಡ್ಕೊತಿರೋದ್ರಿಂದ ಸಾಕು, 2 3 ಹಾಕ್ಕೊಂಡ್ರೆ ಜಾಸ್ತಿ ಏನೂ ಬೇಕಾಗಲ್ಲ. ಸರಿ, ಇಷ್ಟು ಹಾಕ್ಕೊಂಡಿದ್ದಾಯ್ತಲ್ವ ಮಿಕ್ಸಿ ಜಾರಿಗೆ. ಮೊದಲು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಟ್ರೆ ಎಲ್ಲ ಒಂದೇ ಸಲ ಬೇಗ ಮಾಡ್ಬೋದು ಅಂತ ಅಷ್ಟೇ. ಸರಿ, ಹಾಗಾದರೆ ಇಷ್ಟೇ ಇದಕ್ಕೆ ಹಾಕಬೇಕಾಗಿರೋದು, ಇನ್ನು ಬೇರೆ ಏನು ಹಾಕೋದು ಬೇಕಾಗಿಲ್ಲ. ಸ್ವಲ್ಪ ನೀರು ಹಾಕ್ಕೋಬೇಕಲ್ವ, ಸೊ ಅದಕ್ಕೆ ನೀರು ತುಂಬ್ಕೊತಿದ್ದೀನಿ. ಸಾರಿ, ಸ್ವಲ್ಪ ಲೇಟ್ ಆಯಿತು, ನೀರು ತುಕ್ಕೊಂಡೆ. ಸೊ ಅದಕ್ಕೆ ನೀರು ಹಾಕ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ. 1.5 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಸಾಕು. ಎಲ್ಲ ಒಂದೇ ಸಲ ಹಾಕ್ಕೊಂಬಿಡೋಣ, ಎಲ್ಲ ಒಂದೇ ಸಲ ರುಬ್ಕೋಬೋದು ಆರಾಮಾಗಿ. ಸೊ ಧನಿಯಾ ಪೌಡ್ರು, ಸರಿ. ಇದಕ್ಕೆ ನೆಕ್ಸ್ಟ್ ಇವಾಗ ಏನು ಹಾಕೋದು ಅಂದರೆ ಸ್ವಲ್ಪ ಒಂದು 3/4 ಟೀ ಸ್ಪೂನು, ಇಲ್ಲಾಂದರೆ 1 ಟೀ ಸ್ಪೂನು, ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಖಾರದ ಪೌಡ್ರ್ ಹಾಕ್ಕೊಳ್ಳೋಣ. ಆಯಿತು, ತುಂಬ್ಕೊಂಡಿರೋ ನೀರನ್ನ ಹಾಕ್ಕೊತಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಕ್ಲೋಸ್ ಮಾಡಿ ರುಬ್ಕೊಂಬರೋಣ. ನೋಡಿ, ರುಬ್ಕೊಂಬಂದಾಯಿತು, ತೆಗಿತಿದ್ದೀನಿ. ರುಬ್ಕೊಂಡಿದ್ದೀನಿ ನೋಡಿ, ಸಾಕಲ್ವಾ? ತುಂಬ ನುಣ್ಣಗೇನು ಬೇಡ, ನುಣ್ಣಗಾಗಿದೆ, ರುಬ್ಕೊಂಡಿದ್ದಾಯಿತು. ಇವಾಗ ತುಂಬ ಈಸಿ. ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ನಾನು ಮಾಡ್ತಿರೋದು 1/2 kg ಚಿಕನ್ನು. ಸೊ ಸ್ವಲ್ಪನೇ ಎಲ್ಲ ಕಟ್ ಮಾಡ್ಕೊಂಡಿರೋ, ಒಂದು ಈರುಳ್ಳಿ, ಒಂದು 3 ಹಸಿಮೆಣ್ಸಿನ್ಕಾಯಿ, 1 ಟೊಮೊಟೊ, ಸ್ವಲ್ಪ ಮೆಂತೆ ಅಂದರೆ ಕಸೂರಿ ಮೆಂತೆ, ಇಷ್ಟೇ ಬೇಕು. ಒಗ್ಗರಣೆಗೆ ಏನು ಬೇಡ, ಸಿಂಪಲಾಗಿ. ಸರಿ, ಹಾಗಾದರೆ ಒಂದು ಕರಿಬೇವು, ಅದು ಆಪ್ಷನಲ್ಲು, ಸ್ಕಿಪ್ ಆದರೂ ಮಾಡಿ, ಇಲ್ಲ ಹಾಕ್ಕೊಂಡಾದರೂ ಹಾಕ್ಕೊಳ್ಳಿ. ನಂದು ಹಸಿದಿತ್ತು ಅದಕ್ಕೆ ಹಾಕ್ಕೊಂಡಿದ್ದೆ, ಒಣಗಿರೋದಾದರೆ ಹಾಕ್ಕೊತಿರ್ಲಿಲ್ಲ. ಸೊ ಗ್ಯಾಸ್ ಆನ್ ಮಾಡಿದ್ದಾಯಿತು, ಪ್ಯಾನ್ ಇಟ್ಟಿದ್ದಾಯಿತು. ಸರಿ, ಇವಾಗ ಪ್ಯಾನ್ ಕಾಯ್ತಿದೆ ಅಲ್ವಾ, ಇದಕ್ಕೆ ಇವಾಗ ನೆಕ್ಸ್ಟು ಎಣ್ಣೆ ಹಾಕ್ಕೋಬೇಕು. ಸೊ ಎಣ್ಣೆ ತಗೊತೀನಿ, ವೆಯ್ಟ್. ಪ್ಯಾನ್ ಕಾದಿದೆ. ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಇದು ನಾನು ನೆನ್ನೆ ಕಬಾಬ್ ಮಾಡಿದ್ದೆ, ಆ ಕಬಾಬಲ್ಲಿ ಉಳಿದಿರೋ ಅಂಥ ಎಣ್ಣೆ ಇದು. ಸೊ ಚಿಕನ್ ಮಾಡ್ತಿರೋದ್ರಿಂದ ಯೂಸ್ ಮಾಡ್ತಿದ್ದೀನಿ.
ಸೊ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ನೋಡಿಕೊಂಡು ಜಾಸ್ತಿನೇ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಫ್ರೈ ಆಗಲಿ, ಸೆಮಿ ಗ್ರೇವಿ ಆಗಲಿ, ಅಥವಾ ಏನಂತಾರೆ ಸಾಂಬಾರು ಅಂದ್ಬಿಟ್ಟು ಗಟ್ಟಿ ಥರ ಏನಾದರೂ ಚಿಕನ್ ಐಟಮ್ ಮಾಡಿದರೆ ಎಲ್ಲದಕ್ಕೂ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ. ಮತ್ತು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಆಯ್ಲಿ. ಸೊ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೋಂಪು, ಹಾಕ್ಕೊಂಡಿದ್ದೀನಿ. ಆಗಲೇ ತೋರಿಸಿದ್ನಲ್ವಾ ಕಸೂರಿ ಮೆಂತೆ, ಅದೇ ಹಾಕ್ಕೊತಿರೋದು, ಅದನ್ನು ಹಾಕ್ಕೊತಿದ್ದೀನಿ. ಕರಿಬೇವು, ಜೊತೆಗೆ ಕಟ್ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊತಿದ್ದೀನಿ ಒಂದೇ ಸಲ. ಇಲ್ಲಿ ನಮಗೆ ಆನಿಯನ್ ಜಾಸ್ತಿ ಬಾಯ್ಲ್ ಆಗಬೇಕು, ಟೊಮೊಟೊ ಕಮ್ಮಿ ಆಗಬೇಕು ಆ ಥರ ಏನೂ ಇಲ್ಲ. ಯಾಕಂದರೆ 3 ಒಂದೇ ಸಲ ಹಾಕಿದ್ರೂ ನಡೆಯುತ್ತೆ, 3 ಬಾಯ್ಲ್ ಆಗಬೇಕಲ್ವ. ಇದು ಬಿರಿಯಾನಿಗಾದರೆ ಆನಿಯನ್ ಸ್ವಲ್ಪ ಬೆಂದ್ರೇ ಚೆನ್ನಾಗಿರುತ್ತೆ. ಬಟ್ ಇಲ್ಲೇನು ಹಾಗೇನಿಲ್ಲ. ಸೊ ನೋಡಿ, ಒಂದ್ಸಲ ನೆಟ್ ಕ್ಲೋಸ್ ಮಾಡಿ ತೆಗೆದೆ. ಈಗಾಗಿದೆ. ಇನ್ನೊಂದು ಸಲ ಒಂದು ಸ್ವಲ್ಪ ಹೊತ್ತು ಬೇಯಬೇಕಿದು. ಸೊ ಬೇಯ್ತಾ ಇದೆ ಅಲ್ವಾ, ಬೇಯಲಿ. ಇದಕ್ಕೆ ನಾವು ಸ್ವಲ್ಪ ಚಿಕನ್ ಹಾಕ್ಕೊಂಬಿಡೋಣ. ನೋಡಿ, 1/2 kg ಚಿಕನ್ ತೊಗೊಂಡಿದ್ದೀನಿ, ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಹಾಕಿರೋದ್ರಲ್ಲಿ. ಸ್ವಲ್ಪ ಉಪ್ಪು. ಆಲ್ರೆಡಿ ಅಲ್ಲಿ ನಾವು ರುಬ್ಕೋಬೇಕಾದ್ರೆ ಮಿಕ್ಸಿ ಜಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ಇಲ್ಲೂ ಸ್ವಲ್ಪ ಹಾಕ್ಕೊತಿದ್ದೀವಿ. ಸೊ ಎರಡೂ ಈಕ್ವಲಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಮಾಡ್ಕೋಬೇಡಿ. ಸೊ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕ್ಕೊಂಡು ಇವಾಗೆಲ್ಲ ಈಕ್ವಲಾಗಿ ಸ್ಪ್ರೆಡ್ ಮಾಡ್ಕೋಬೇಕಲ್ವ ಅರಿಶಿಣ ಪೌಡ್ರನ್ನ. ಸೊ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದೇನೋ ಒಂಥರ ಮ್ಯಾಂಡೇಟ್ರಿ ಅಲ್ವಾ, ಚಿಕನ್ ಇರಲಿ ಏನೇ ಇರಲಿ ಅರಿಶಿಣ ಪೌಡ್ರು. ಸೊ ಲೋ ಫ್ಲೇಮಲ್ಲಿತ್ತು. ಸೊ ಇವಾಗ ಹೈ ಫ್ಲೇಮಿಗೆ ಇಟ್ಟಿದ್ದೀನಿ ಗ್ಯಾಸ್ನ. ಸೊ ಚೆನ್ನಾಗಿ ಬಾಯ್ಲ್ ಆಗಬೇಕದು. ನೋಡಿ, ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಸರಿ, ಇವಾಗ ಇದಕ್ಕೇನು ನೆಕ್ಸ್ಟ್ ಏನು ಮಾಡೋದು ಬೇಡ. ಹಿಟ್ಟು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲಲ್ಲಿ, ಅಂದರೆ ಚಿಕನ್ನು ನೀರು ಬಿಡೋವರೆಗೂ ಕುದಿ ಬರಲಿ. ನೋಡಿ ತೋರಿಸ್ತಿದ್ದೀನಿ, ಒಂದು 10 ನಿಮಿಷ ಬೆಂದಮೇಲೆ ನಿಮಗೆ ತೋರಿಸ್ತಿದ್ದೀನಿ. ಕುದಿ ಬಂದಿದೆ ಅಲ್ವಾ, ನೀರು ಬಿಟ್ಟಿದೆ ಅಲ್ವಾ ಚಿಕನ್ನು. ನೋಡಿ ಚಿಕನ್ನು ನೀರು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನಾವು ನೀರೇ ಹಾಕಿರಲಿಲ್ಲ ಆದರೂ ಚಿಕನ್ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ನೋಡಿ. ಸೊ ನೀರು ಕಮ್ಮಿ ಆಗ್ತಾ ಬರ್ತಿದೆ. ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡೋಣ. ನೀರು ಕಮ್ಮಿ ಆದಾಗ ಸ್ವಲ್ಪ ನಿಂಬೆಹಣ್ಣು ಹಾಕಿ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದಕ್ಕೆ ಸೇರಿಸೋಣ. ನೋಡಿ ಮಸಾಲೆ ಇಷ್ಟ ಆಗಿದೆ, ಸಾಕು ನನಗೆ 1/2 kg ಚಿಕನ್ನಿಗೆ ಸಾಕಾಗುತ್ತಿದ್ದು. ಸೊ ನೀವು ಚಿಕನ್ ಎಷ್ಟಿದೆ ಅದನ್ನು ನೋಡಿಕೊಂಡು ಎಲ್ಲ ಜಾಸ್ತಿ ಹಾಕ್ಕೊಳ್ಳೋದು ನೋಡಿ. ನನಗೆ ಸಾಕಿಷ್ಟು. ಸೊ 1/2 kgಗೆ 1/2 kg ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಮಸಾಲೆನೂ ಓಕೆ ಆಗುತ್ತೆ. ಸೊ ಎಲ್ಲ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಜೊತೆಗೆ 1 ರಿಂದ 1.5 ಗ್ಲಾಸು ನೀರು ಹಾಕ್ಕೊಳ್ಳಿ. ಅದು ಹಾಫ್ ಆಲ್ರೆಡಿ ಆಯಿಲಲ್ಲಿ ಬೆಂದಿರುತ್ತೆ, ಇನ್ನೊಂದು ಹಾಫ್ ಬೇಕಲ್ವ ಚಿಕನ್ನು. ಸೊ ನೀರು ಹಾಕ್ಕೊಳ್ಳಿ.
ಸರಿ, ಇವಾಗ ನೀರು ಹಾಕ್ಕೊಂಡಿದ್ದಾಯಿತು. ಎಷ್ಟು ಬೇಕಷ್ಟು ನೋಡಿಕೊಂಡು ಇದಕ್ಕೆ ಎಣ್ಣೆಟ್ಟು ಕ್ಲೋಸ್ ಮಾಡೋಣ. ಚೆನ್ನಾಗಿ ಬೇಯಬೇಕಲ್ವ ಅದು. ಒಂದು 10 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ ಹೈ ಫ್ಲೇಮಲ್ಲಿ. ವಾಟ್ರ್ ಯಾವಾಗ ಕಮ್ಮಿ ಆಗುತ್ತೋ, ನೀರು ಯಾವಾಗ ಕಮ್ಮಿ ಆಗುತ್ತೋ ಆವಾಗ ತೆಗೀರಿ. ನೋಡಿ, ನೀರು ಕಮ್ಮಿ ಆಗಿದೆ. ನಾನು ತೆಗೆದು ಓಪನ್ ಮಾಡಿ ತೋರಿಸ್ತಿದ್ದೀನಿ. ಸೊ ಇನ್ನೂ ಗಟ್ಟಿಯಾಗಬೇಕಿದು. ಅಲ್ಲಿವ್ರಿಗೆ ಮತ್ತೆ ಬೇಯಿಸಬೇಕು. ಸೆಕೆಂಡ್ ರೌಂಡ್ ಇದು. ನೋಡಿ ಇವಾಗ ಎಷ್ಟು ನೀರು ಕಮ್ಮಿ ಆಗಿದೆ. ನಿಮಗೆ ತೋರ್ಸೋಕ್ಕೋಸ್ಕರ ಪದೇ ಪದೇ ತೆಗಿತಿದ್ದೀನಿ ಅಷ್ಟೇ, ಇಲ್ಲಾಂದರೆ ಒಂದೇ ಸಲ ಕ್ಲೋಸ್ ಮಾಡಿ ಮತ್ತೆ ಗಟ್ಟಿಯಾದಾಗೆ ತೆಗಿತಿದ್ದೆ. ಆಗಿರೋದಕ್ಕೂ ಈಗಿರೋದಕ್ಕೂ ನೀರು ಸ್ವಲ್ಪ ಕಡಿಮೆ ಕಾಣ್ತಿದೆ ಅಲ್ವಾ. ಸೊ ವ್ಯತ್ಯಾಸನೂ ಕಾಣ್ತಿದೆ ಅಲ್ವಾ. ಈ ಥರ ಆಯಿಲು ಆವಾಗಲೇ ಬಿಡ್ತಾ ಇದೆ. ಮತ್ತು ಪ್ಯಾನ್ಗೆ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಅಲ್ವಾ. ಸರಿ, ಈಗಿದ್ದಾಗ ಆವಾಗಲೇ ಹಾಫು ಲಿಂಬೆಹಣ್ಣು ಹಿಂಡ್ಕೊಂಡಿದ್ವಿ, ಇನ್ನೊಂದು ಹಾಫ್ ಇತ್ತಲ್ವಾ. ಈ ಟೈಮಲ್ಲಿ ಇನ್ನೊಂದು ಹಾಫ್ ಲಿಂಬೆಹಣ್ಣು ಇಟ್ಕೊಂಡ್ಬಿಡೋಣ. ಸರಿ, ಹಿಂಡ್ಕೊಂಡಿದ್ದಾಯಿತು. ಸೊ ಈಗ ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಬೇಯಬೇಕದು, ಚೆನ್ನಾಗಿ ಬೇಯಲಿ. ಸರಿ, ಹಾಗಾದರೆ ಆ ಕಡೆ ಚಿಕನ್ ಬೇಯ್ತಾ ಇರಲಿ. ಈ ಕಡೆ ತವ ಕಾದಿದೆ, ಅಂದರೆ ಹಂಚು ಕಾದಿದೆ. ಚಪಾತಿ ಮಾಡ್ಕೊಂಡಿದ್ದೀನಿ, ಚಪಾತಿ ಹಾಕ್ಕೊತಿದ್ದೀನಿ. ಯಾಕಂದರೆ ಚಿಕನ್ ಮಸಾಲೆ ಜೊತೆ ಚಪಾತಿನೂ ಟೇಸ್ಟ್ ಮಾಡೋಕ್ಕೆ ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಚಪಾತಿ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಚ್ಕೊಂಡು ಬೇಗ ಟರ್ನ್ ಮಾಡಬೇಕು, ಇಲ್ಲಾಂದರೆ ಬೇಗ ಸುಟ್ಟೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಲ್ಲ ಚಪಾತಿ. ಸೊ ಈ ಕಡೆನೂ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎರಡೂ ಕಡೆ ಬೇಯಿಸ್ಕೊತೀನಿ, ಚೆನ್ನಾಗಿ ಬೇಯಬೇಕು. ಸೊ ಎರಡೂ ಕಡೆ ಬೇಯ್ತಿದೆ, ಆಲ್ಮೋಸ್ಟ್ ಆಗ್ತಾ ಬರ್ತಿದೆ. ಎಲ್ಲ ಸ್ವಲ್ಪ ಬೆಂದಿಲ್ಲ ಅನಿಸುತ್ತೋ ಅಲ್ಲಿ ಮಾತ್ರ ಪ್ರೆಸ್ ಮಾಡಿ ಬೇಯಿಸ್ಕೊತಿದ್ದೀನಿ. ಸೊ ಇನ್ನೇನಾಯಿತು, ಆ ಕಡೆ ಚಿಕನ್ ಮಸಾಲನೂ ಆಗಿದೆ, ಈ ಕಡೆ ಚಪಾತಿನೂ ಆಗ್ತಿದೆ. ಇವಾಗ ಚಪಾತಿ ತೆಗೆದ್ಬಿಟ್ಟು ಚಿಕನ್ ಮಸಾಲೆ ತೆಗೆದು ಸರ್ವ್ ಮಾಡೋಣ. ಸರಿ, ನೋಡಿ ಚಿಕನ್ ಮಸಾಲೆ ಬೆಂದಿದೆ ಅಲ್ವಾ. ನೋಡಿ ಈ ಹದಕ್ಕಿದೆ. ನಮ್ಮನೇಲಿ ಫುಲ್ ಗಟ್ಟಿ ಗ್ರೇವಿ ಮಾಡಿದ್ರೆ ಸ್ವಲ್ಪ ತಿನ್ನೋದು ಕಡಿಮೆ, ಸ್ವಲ್ಪ ಅವ್ರಿಗೆ ನೆಂಚ್ಕೊಳ್ಳೋಕೆ ಸಾಂಬಾರು ಥರನೂ ಇರಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೊಂಡು, ನೀವು ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೂ ನಡೆಯುತ್ತೆ. ಸೊ ನೋಡಿ ಚಿಕನ್ ಮಸಾಲೆ ಜೊತೆ ಚಪಾತಿ, ಸೌತೆಕಾಯಿ, ನಿಂಬೆಹಣ್ಣು ಸರ್ವ್ ಮಾಡಿ ಕೊಡ್ತಿದ್ದೀನಿ. ತಿಂತಿದ್ರೆ ಆಹಾ ಸೂಪರಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ವಿಡಿಯೋನ ಕೊನೆವರೆಗೂ ನೋಡಿ. ಧನ್ಯವಾದ.